ಅದೇ ಈ ಕಾನ್ಸೆಪ್ಟ್ ರಿಯಲಿ ನನಗೆ ಗೊತ್ತಿರಲಿಲ್ಲ. ಫಾರ್ ಎಕ್ಸಾಂಪಲ್ ನಾನೇ ರೀಸೆಂಟಾಗಿ ಒಂದು ಬೈಕ್ ತಗೊಂಡೆ, ಹೋದಾಗ ಎಕ್ಸ್ ಶೋರೂಮ್ ಪ್ರೈಸ್ ಎಷ್ಟಿದೆ, ಆನ್ ರೋಡ್ ಪ್ರೈಸ್ ಎಷ್ಟಾಗುತ್ತೆ, ಟ್ಯಾಕ್ಸ್ ಎಷ್ಟಾಗುತ್ತೆ, ಇಷ್ಟು ಮಾತ್ರ ಕೇಳಿದೆ. ಇನ್ಸೂರೆನ್ಸ್ ನಾನು ಹೊರಗಡೆ ಮಾಡಿಸ್ಬೋದಾ ಅನ್ನೋ ನಾಲೆಡ್ಜ್ ನನಗೆ ಬರಲೇ ಇಲ್ಲ. ಅದೇ ತರನೇ ತುಂಬಾ ಜನ ಬೈಕ್ ಬಿಟ್ಬಿಡಿ, ಸ್ವಲ್ಪ ಅಮೌಂಟ್ ಆಯ್ತು, ಅದೇ ತರ ಕಾರ್ ತಗೊಂತಾ ಇರ್ತಾರೆ, ಅದಕ್ಕಿಂತ ದೊಡ್ಡದಾಗಿ ಒಂದು JCB ತಗೊಂತಾ ಇರ್ತಾರೆ, ಲಾರಿ ತಗೊಂತಾ ಇರ್ತಾರೆ, ದಿನನಿತ್ಯ ದುಡಿತಕ್ಕಂತ ಒಂದು ಆಟೋ ತಗೊಂತಾ ಇರ್ತಾರೆ. ಅಂತವ್ರಿಗೆಲ್ಲ ಇನ್ನೆಷ್ಟು ಜಾಸ್ತಿ ಆಗ್ತಾ ಹೋಗ್ತಾ ಇರಬೇಕು. ಶೋರೂಮ್ ಅಲ್ಲಿ ಏನ್ ಇನ್ಸೂರೆನ್ಸ್ ಮಾಡಿಸ್ತಾ ಇದಾರೋ ಅವರು ಕೂಡ ಅದೇ ಕಂಪ್ನಿಗಳದೇ ಮಾಡಿಸ್ತಾ ಇದ್ದಾರೆ, ಅದೇ ಕಂಪ್ನಿದೇ ನೀವು ಮಾಡಿಸ್ತಿದೀನಿ ಅಂತ ಹೇಳ್ತಾ ಇದ್ದೀರಾ. ಸೊ ಯಾವ ರೀತಿ ಏನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ಸರ್, ತಾವು ಹೇಳ್ದಂಗೆನ ಜನಗಳು ಶೋರೂಮ್ ಅವ್ರಿಗೆ ಕ್ರಾಸ್ ಕ್ವೆಶನ್ ಕೇಳಲ್ಲ, ಆಮೇಲೆ ಇನ್ಸೂರೆನ್ಸ್ ಬೆಲೆ ಯಾಕೆ ಇಷ್ಟು ಅಂತ ಕೇಳಲ್ಲ. ಅವರು ಆ ಟೈಮಲ್ಲಿ ಗಾಡಿ ಕೊಂಡ್ಕೊಳ್ಳೋ ಖುಷಿಯಲ್ಲಿ ಇರ್ತಾರೆ. ಅಯ್ಯೋ ಅಂತ ಹೇಳ್ಬಿಟ್ಟು ಅವರು ಹೇಳಿದ ಬೆಲೆನ ಕೊಟ್ಟು ಬರ್ತಾರೆ ಆಚೆ. ದಯವಿಟ್ಟು ಈ ರೀತಿ ಯಾರು ಮಾಡಬಾರ್ದು ಅಂತ ನನ್ನ ಇಚ್ಛೆ. ಅದ್ರ ಬಗ್ಗೆನೇ ಸ್ವಲ್ಪ ನಾನು ಅರಿವು ಮೂಡಿಸೋದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ನೀವು ಯಾವುದೇ ವಾಹನ ಹೊಸದಾಗಿ ಯಾವುದೇ ಬ್ರ್ಯಾಂಡ್ ಇರಲಿ, ಇಂಡಿಯನ್ ಇರಲಿ, ಇಂಪೋರ್ಟೆಡ್ ಇರಲಿ, ಅಥವಾ ಯಾವುದೇ ಕಂಪ್ನಿದಿರಲಿ, ನಾವು ಪೂರ್ತಿ ಅವ್ರಿಗೆ ಸಪೋರ್ಟ್ ಕೊಡ್ತೀವಿ. ಏನೇ ಅನಾಹುತ ಆಗಿಬಿಟ್ರೆ ಅವ್ರಿಗೆ ಕ್ಲೇಮ್ಗೆ ಏನೇನು ಸಪೋರ್ಟು, ಏನೇನು ಸೌಲಭ್ಯಗಳು ಕಂಪ್ನಿ ಕಡೆಯಿಂದ ಒದಗಿಸಿಕೊಡ್ಬೇಕು, ಅದೆಲ್ಲ ಜವಾಬ್ದಾರಿ ನಮ್ಮದು. ಅದಕ್ಕೆಲ್ಲ ಯಾವ ಥರದ್ದು ಚಾರ್ಜ್ ಇಲ್ಲ, ಏನೂ ಇಲ್ಲ. ನಮ್ಮ ಕಡೆಯಿಂದ ಅದು ಫ್ರೀ ಸರ್ವಿಸ್ ಕೊಡ್ತೀವಿ.